ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾನು ದೂರದ ಬೆಟ್ಟ ನುಣ್ಣಗೆ ಎಂಬಂಥ ಗಾದೆ ಮಾತಿನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಗಾದೆಗಳು ಜೀವನಾನುಭವದಿಂದ ಬಂದಂತಹ ಒಂದು ಸಾರವಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಮಾತುಗಳು ಹಿರಿಯರು ಅನುಭವಿಸಿ ಹೇಳಿರುವ ಮಾತುಗಳಾಗಿವೆ. ದೂರದಿಂದ ಒಬ್ಬ ವ್ಯಕ್ತಿ ಉತ್ತಮನೆಂದು ಕಾಣುತ್ತಾನೆ, ಆದರೆ ಸನಿಹದಿಂದ ನೋಡಿದಾಗ ಆತನಲ್ಲಿ ಅನೇಕ ನ್ಯೂನತೆಗಳಿರುತ್ತವೆಂಬುದು ಈ ಗಾದೆ ಮಾತಿನ ಅರ್ಥವಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. GPSTR ಆಗಿರ್ಬೋದು ಅಥವಾ 10th ಮಕ್ಕಳಿಗೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗಾದೆ ಮಾತು ಬರೆಯನ್ನು ಕೊಟ್ಟಿರ್ತಾರೆ, ಅವ್ರಿಗೆ ಕೂಡ ಆಗಿರ್ಬೋದು. ಸೊ ನೋಡಿ, ಇಲ್ಲಿ ಒಂದು ಉದಾಹರಣೆ ಕೊಟ್ಟು ವಿವರಣೆ ಮಾಡಬೇಕಾಗತ್ತೆ. ಕರ್ಣಾರ್ಜುನರಿಬ್ಬರು ಹೊರನೋಟಕ್ಕೆ ಆ ಜನ್ಮದ ಶತ್ರುಗಳಂತೆ ಕಂಡುಬಂದರು. ಕುರುಕ್ಷೇತ್ರ ರಣರಂಗದಲ್ಲಿ ಎದುರಾದಾಗ ಅರ್ಜುನನ ಹೃದಯದಲ್ಲಿ ಕರ್ಣನ ಬಗ್ಗೆ ಭ್ರಾತೃಭಾವ ಜಾಗೃತವಾಗುತ್ತದೆ. ಆ ಜನ್ಮ ಶತ್ರುಗಳಾಗಿದ್ದರೂ ಒಂದೇ ತಾಯಿಯ ಮಕ್ಕಳೇ ಎಂಬ ಶಂಕೆ ಮೂಡುತ್ತದೆ. ಆದ್ದರಿಂದ ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಯಾವುದೇ ನಿರ್ಣಯಕ್ಕೆ ಬರದೆ ಅದರ ವಿಷಯ ಪ್ರವೇಶ ಮಾಡಿದಾಗ ಸತ್ಯ ಸಂಗತಿಗಳು ಅರಿವಾಗುತ್ತದೆ. ಈ ರೀತಿಯಾಗಿ ನೀವು ಫುಲ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಮೊದಲ ಟಾಪಿಕಲ್ಲಿ ಬರಿಬೇಕಾದ್ರೆ ಆ ಗಾದೆ ಮಾತುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟು ಆಮೇಲೆ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.